ಅಯೋಧ್ಯೆಯ ಕಡೆಗೆ ಹೋದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದೇಣಿಗೆ ಕಳ್ಳತನ ದೊಡ್ಡ ಸದ್ದು ಮಾಡ್ತಾ ಇದೆ. ತನಿಖೆಯೂ ಕೂಡ ನಡೀತಾ ಇದೆ. ಇಂಥ ಹೊತ್ತಲ್ಲಿ ಅಯೋಧ್ಯೆಗೆ ಹೊರಟಿದ್ದ ಕಾಂಗ್ರೆಸ್ ನಿಯೋಗವನ್ನು ಉತ್ತರ ಪ್ರದೇಶದ ಪೊಲೀಸರು ಗೃಹ ಬಂಧನಕ್ಕೆ ತಳ್ಳಿದ್ದಾರೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಸೇರಿದಂತೆ 7 ಜನರನ್ನು ಉತ್ತರ ಪ್ರದೇಶದ ಪೊಲೀಸರು ಗೃಹ ಬಂಧನದಲ್ಲಿ ಇರಿಸಿದರು. ಇವತ್ತು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಪಡೆಯೋದಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದರು ಮತ್ತು ನಾಯಕರ ನಿಯೋಗ ಅಯೋಧ್ಯೆಗೆ ನಿನ್ನೆ ರಾತ್ರಿನೇ ಬಂದು ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಆದರೆ ರಾತ್ರಿ 11:30 ವೇಳೆಗೆ ಹೋಟೆಲ್ಗೆ ಬಂದಂತಹ ಪೊಲೀಸರು ಎಲ್ಲರನ್ನೂ ಕೂಡ ಗೃಹ ಬಂಧನದಲ್ಲಿ ಇರಿಸಿದರು. RSS ಮತ್ತು ಬಿಜೆಪಿಯಿಂದ ದೇಣಿಗೆ ಕಳ್ಳತನ ಆಗಿದೆ, ಭೂ ಹಗರಣಗಳು ರಾಮನ ಹೆಸರಲ್ಲಿ ಮಾಡ್ತಿದ್ದಾರೆ, ಇದಕ್ಕೆ ಆರೋಪಿಗಳನ್ನು ಶಿಕ್ಷಿಸು ಅಂತ ಅಯೋಧ್ಯೆ ರಾಮನಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ವಿ, ಆದರೆ ನಮ್ಮನ್ನೆಲ್ಲ ಲಾಕ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರುಗಳು ನಂತರ ಆರೋಪ ಮಾಡಿದ್ದಾರೆ. चढ़ावा चोरी, जो चंदा चोरी, जो जमीन घोटाला, ये सब करके भगवान राम के इस पवित्र स्थान को जो बदनाम करने का काम आरएसएस और बीजेपी ने किया है, इसके लिए हम सब लोग भगवान से चल के प्रार्थना करते हैं। हम लोगों को कल रात से ही हमारे साथियों को हमें हाउस अरेस्ट किया गया होटल में। ये चढ़ावा चोरी, जो चंदा चोरी, जो जमीन घोटाला, ये सब करके भगवान राम के इस पवित्र स्थान को जो बदनाम करने का काम आरएसएस। ಅಜಯ್ ರಾಯರನ್ನ ಗೃಹ ಬಂಧನದಲ್ಲಿ ಇಡ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಕೂತರು. ಹನುಮಾನ್ ಚಾಲೀಸಾ ಪಠಿಸುವ ಮೂಲಕ ಪ್ರತಿಭಟನೆಯನ್ನು ಶುರು ಮಾಡಿದ್ರು. ಪೊಲೀಸರು ಎಷ್ಟೇ ಮನವೊಲಿಸಿದ್ರು ಬರಲಿಲ್ಲ. ಸದ್ಯಕ್ಕೆ ಯೋಗಿ ಸರ್ಕಾರ ಪ್ರತಿಭಟನೆ ಮಾಡ್ತಿರುವ 5 ಸದಸ್ಯರನ್ನ ಅಜಯ್ ರಾಯ್ ಭೇಟಿ ಮಾಡಲು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗಲೂ ಪ್ರತಿಭಟನೆ ಮುಂದುವರೆದಿದೆ. ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯರನ್ನ ಗೃಹ ಬಂಧನದಲ್ಲೇ ಇಟ್ಟುಕೊಂಡಿದ್ದಾರೆ. ಇನ್ನು ರಾಮನಿಗೆ ನಾಮ ಹಾಕಿದ ಬಗ್ಗೆ ಕೈ ನಾಯಕರುಗಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. SIT ವರದಿಯನ್ನು ಏಕೆ ಬಹಿರಂಗಪಡಿಸಲಾಗಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನವರು ಕೇಳ್ತಾ ಇರುವಂತಹ ಪ್ರಶ್ನೆ ಉತ್ತರ ಪ್ರದೇಶ ಸರ್ಕಾರಕ್ಕೆ. ಕೇವಲ 80 ಲಕ್ಷ ರೂಪಾಯಿ ಮಾತ್ರ ಸೀಸ್ ಆಗಿದೆ, ಉಳಿದ ಹಣ ಎಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. 40 ದಿನಗಳಲ್ಲಿ 70 ಬಾರಿ ಕಳ್ಳತನ ಆಗಿದೆ, 5 ವರ್ಷಗಳಲ್ಲಿ ಎಷ್ಟಾಗಿದೆ ಅನ್ನೋದನ್ನು ನಮಗೆ ಹೇಳಬೇಕು ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು CCTV ದೃಶ್ಯಾವಳಿಗಳ ಬ್ಯಾಕಪ್ ಅನ್ನು ಏಕೆ ಇಡಲಾಗಿಲ್ಲ, ಯಾವ ಕಾರಣಕ್ಕಾಗಿ ಅದನ್ನು ಇಟ್ಟಿಲ್ಲ ಅನ್ನುವಂತಹ ಪ್ರಶ್ನೆಯನ್ನೇ ಎತ್ತಿದ್ದಾರೆ. ಚಂಪತ್ ರಾಯ್ ವಿರುದ್ಧ ಇನ್ನೂ ಯಾವ ಕಾರಣಕ್ಕಾಗಿ FIR ದಾಖಲಿಸಲಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕಾಂಗ್ರೆಸ್ನವರು ಕೇಳ್ತಾ ಇದ್ದಾರೆ. ಟ್ರಸ್ಟ್ನ ಜನರನ್ನು ಯಾವ ಆಧಾರದ ಮೇಲೆ ನೇಮಿಸಲಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಇನ್ನು ಚಂಪತ್ ರಾಯ್ಗೆ ಯಾರು ರಕ್ಷಣೆ ಕೊಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆಯೂ ಕೂಡ ಕಾಂಗ್ರೆಸ್ ಕಡೆಯಿಂದ ಬಂದಿದೆ. ಹೀಗೆ ಕಾಂಗ್ರೆಸ್ ನಾಯಕರು ಯೋಗಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ. ಇನ್ನೊಂದು ಕಡೆ ರಾಮನ ದರ್ಶನ ಪಡೆಯುವುದಕ್ಕೂ ಅನುಮತಿ ಬೇಕಾ, ಕಾಂಗ್ರೆಸ್ನವರನ್ನ ಗೃಹ ಬಂಧನದಿಂದ ಬಿಡದೇ ಇದ್ರೆ ಹೋರಾಟ ತೀವ್ರಗೊಳಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಬಿಜೆಪಿಯೊಳಗೆ ರಾಜ್ಯದಲ್ಲಿ ಅಡ್ಡಮತದಾನದ ಕಿಚ್ಚು ಧಗಧಗಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಕುರ್ಚಿಯೂ ಕೂಡ ಇದೇ ಕಾರಣದಿಂದಾಗಿ ಅಲುಗಾಡ್ತಾ ಇದೆ ಅನ್ನುವಂತಹ ಚರ್ಚೆ ಮೊನ್ನೆ ಇಲ್ಲೂ ಕೂಡ ನಡೀತಾನೆ ಇದೆ. ಅದಕ್ಕೆ ವಿಜೇಂದ್ರ ಅವರೇ ಧರ್ಮಸ್ಥಳಕ್ಕೆ ಹೋಗಿ ಬಿಜೆಪಿ ಶಾಸಕರು ಬಂದು ಆಣೆ ಮಾಡಬೇಕು ಅನ್ನುವಂತಹ ಮಾತನ್ನೇನೋ ಹೇಳಿದರು. ಆಮೇಲೆ ಹೈಕಮಾಂಡ್ ಸೂಚನೆ ಮೇರೆಗೆ ಸುಮ್ಮನಾಗಿದ್ರು. ಹಾಗಿದ್ರು ಧರ್ಮಸ್ಥಳದಲ್ಲಿ ಇವತ್ತು ಒಬ್ಬ ಶಾಸಕ ಆಣೆ ಪ್ರಮಾಣ ಮಾಡಿದ್ದಾರೆ. ಬೇಲೂರು ಕ್ಷೇತ್ರದ ಶಾಸಕ ಬಿಜೆಪಿಯವರು HK ಸುರೇಶ್ ಮಂಜುನಾಥನ ಮೇಲಾಣೆ, ನಾನು ಅಡ್ಡಮತದಾನ ಮಾಡಿಲ್ಲ ಅಂತ ಇವತ್ತು ಧರ್ಮಸ್ಥಳದಲ್ಲಿ ಆಣೆ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ನದಿ ನೀರನ್ನು ಅಲ್ಲಿ ಸ್ನಾನ ಮಾಡಿಕೊಂಡು ನಂತರ ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನವನ್ನು ಪಡೆದರು. ಅದಾದಮೇಲೆ ಮಂಜುನಾಥನ ದರ್ಶನವನ್ನು ಪಡೆದು ಕಾಯ ವಾಚ ಮನಸ ನಾನು ಬಿಜೆಪಿಗೆ ದ್ರೋಹ ಮಾಡಿಲ್ಲ, ಅಡ್ಡಮತದಾನ ಮಾಡಿಲ್ಲ, ಮಂಜುನಾಥ ಸ್ವಾಮಿಯ ಮೇಲಾಣೆ ಇದು ಸತ್ಯ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವನು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ಅವನಿಗೆ ಸೇವೆಯನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನ ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳುತ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ.